ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನಸಿನ ಲೋಕ. ಹಾಗೆ ನಾನು ಇವತ್ತು ನನ್ನ ಫಸ್ಟು ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ದೇವರ ದೀಪ ಹಚ್ಚಿ ನನ್ನ ಫಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾವು ಇವತ್ತು ಸಂಡೇ ಆಗಿರೋದ್ರಿಂದ ಒನ್ ಡೇ ಟ್ರಿಪ್ ಥರ ಹೋಗ್ತಾ ಇದ್ದೀವಿ ಎಲ್ಲರೂ ಫ್ಯಾಮಿಲಿ ಸಮೇತ. ಫ್ಯಾಮಿಲಿ ಅಂದರೆ ನಾನು, ನನ್ನ ಮಕ್ಕಳು, ಹಾಗೆ ನನ್ನ ತಂಗಿ ಫ್ಯಾಮಿಲಿ, ಅಕ್ಕ ಅವ್ರ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ. ಸೊ ನಾನಿಲ್ಲಿ ರೆಡಿ ಆಗ್ತಾಯಿದ್ದೀನಿ. ಹಾಗೆ ಇದು ಮಂತ್ರಾಲಯದಿಂದ ತೊಗೊಂಬಂದಿರೋಂಥ ಗಂಧ, ಸೊ ಅದನ್ನು ನಾನು ಹಚ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ಹಾಗೆ ಟಿಫನ್ಗೆ ನಾನು ಪುಳಿಯೋಗರೆನ ಮಾಡ್ಕೊಂಡಿದ್ದೆ. ಬೇಗ ಆಗೋದು ಅಂದರೆ ಅದೇ ಅಲ್ವಾ, ಸೊ ಅದಕ್ಕೋಸ್ಕರ ಟಿಫನ್ಗೆ ಪುಳಿಯೋಗರೆನ ಮಾಡ್ಕೊಂಡಿದ್ದೀನಿ. ಈಗ ನಾವೆಲ್ಲ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಸೊ ನಾನು ವ್ಲಾಗ್ ಮಾಡ್ತಿರೋದು ಬಂದು ಹಾಸನಿಂದ. ಸೊ ಯಾರೆಲ್ಲ ಹಾಸನ ಅಂತನೆಲ್ಲ ಕರ್ನಾಟಕದ ಯಾರೆಲ್ಲ ಜನತೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಎನ್ಕರೇಜ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಹೊಸ್ದಾಗಿ ನೋಡ್ತಿರೋರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನ್ನ ಹೊಸ ವೀಡಿಯೋನ ನೋಡೋಕ್ಕೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನ ಹೊಸ ವೀಡಿಯೋಗಳು ನಿಮಗೆ ರೀಚ್ ಆಗುತ್ತೆ. ಸೊ ನಾವೀಗ ಇಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಮೇನ್ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇಲ್ಲ, ಹಾಸನ ಮೇನ್ ಬಸ್ ಸ್ಟ್ಯಾಂಡಿಗೆ. ಇದು ಡೈರಿ ಸರ್ಕಲಲ್ಲಿ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ಬಸ್ಗೆ ವೆಯ್ಟ್ ಮಾಡ್ತಾ ಇರುವಾಗ ಬಸ್ ಸ್ಟ್ಯಾಂಡ್ನ ವೀಡಿಯೋ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಇಲ್ಲಿ ಬಸ್ ಬಂತು. ಇದು ನನ್ನ ತಂಗಿ ಪಾಪು. ಸೊ ಅಲ್ಲಿ ನಾವು ಬಸ್ ಹತ್ತುವಾಗ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಹಂಗಾಗಿ ಬಸ್ ಹತ್ತಿದ ಮೇಲೆ ನಾನು ವೀಡಿಯೋನ ಮಾಡ್ಕೊತಾ ಇದ್ದೀನಿ. ಈಗ ಟುವರ್ಡ್ಸು ಅರಸೀಕೆರೆ ಹೋಗ್ತಾ ಇದ್ದೀವಿ. ಅರಸೀಕೆರೆಗೆ ಹೋಗಿ ಅಲ್ಲಿ ಮತ್ತು ಅಲ್ಲಿಂದ ನಾವು ಆಟೋದಲ್ಲಿ ಹೋಗಬೇಕಾಗಿತ್ತೆ. ಏಕೆಂದರೆ ಅಲ್ಲಿ ಚಿಕ್ಕ ತಿರುಪತಿ ಅಂತ ಇದೆ. ಸೊ ಅದಕ್ಕೆ ನಾವು ಹೋಗ್ತಾ ಇದ್ದೀವಿ. ನಮಗೆ ಅರಸೀಕೆರೆ 1/2 hour ಆಗುತ್ತೆ. ಇದು ಅರಸೀಕೆರೆ ಬಸ್ ಸ್ಟ್ಯಾಂಡು. ಸೊ ಇಲ್ಲಿಂದ ಮತ್ತು ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಒಂದು 2 kilometers ಆಗುತ್ತೆ ಅರಸೀಕೆರೆಯಿಂದ ಚಿಕ್ಕ ತಿರುಪತಿ. ಸೊ ಅಲ್ಲಿಗೆ ನಾವು ಆಟೋದಲ್ಲೇ ಹೋಗಬೇಕು. ಬಸ್ಸು ಇರೋದು ಡೌಟು. ಸೊ ಅಲ್ಲಿ ಆಟೋದಲ್ಲಿ ಒಬ್ಬರಿಗೆ ಒಂದು ಸೀಟಿಗೆ 20 ರೂಪಾಯಿನ ತೊಗೊತಾರೆ. ಮಕ್ಕಳಿಗೆ ಹಾಫು, ದೊಡ್ಡವರಿಗೆ ಫುಲ್ ಇರುತ್ತೆ. ಬೇಗನೆ ರೀಚ್ ಆಗ್ಬೋದು. ಒಂದು 2 kilometers ಅಲ್ಲಿಗೆ ಇರುತ್ತೆ. ಸೊ ನೆಕ್ಸ್ಟ್ ನಾವು ಇಲ್ಲಿ ಬಂದು ದೇವಸ್ಥಾನಕ್ಕೆ ರೀಚ್ ಆದ್ವಿ. ಇದೇನೇ ಚಿಕ್ಕ ತಿರುಪತಿ. ಆ್ಯಕ್ಚುಲಿ ಇದು ಚಿಕ್ಕ ತಿರುಪತಿ ಕೆಳಗೆ, ಇನ್ನು ಮೇಲಿದೆ, ಅದು ಬೆಟ್ಟದ ಮೇಲಿದೆ ದೇವಸ್ಥಾನ. ಸೊ ಆ ಬೆಟ್ಟದ ಮೇಲೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಸ್ವಲ್ಪ ಬೆಟ್ಟನ ಹತ್ತಬೇಕು. ಇದು ಕೆಳಗಿರೋಂಥ ದೇವಸ್ಥಾನ. ಹಾಗೆಯೇ ಇದು ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಯಾರೆಲ್ಲ ಹೋಗಬೇಕು ಅಂದ್ಕೊಂಡಿದ್ರೆ ಆರಾಮಾಗಿ ಹೋಗ್ಬೋದು. ಬಸ್ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ. ಹಾಗೆ ಇಲ್ಲಿ ಈಗ ವೈಕುಂಠ ಏಕಾದಶಿ ಇದೆಯಲ್ಲ, ಮಂಗಳವಾರ. ಸೊ ಅದಕ್ಕೋಸ್ಕರ ದೇವಸ್ಥಾನದೆಲ್ಲ ಚೆನ್ನಾಗಿ ಅಲಂಕಾರನ ಮಾಡ್ತಾಯಿದ್ರು. ಹಾಗೆಯೇ ಇಲ್ಲಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ, ಹಳೆ ಕಾಲದ್ದು. ಹಾಗೆ ಇಲ್ಲಿ ರಂಗನಾಥ ಸ್ವಾಮಿ ಮಲ್ಕೊಂಡಿರೋದು. ಅಲ್ಲಿ ಫೋಟೋ ವಿಡಿಯೋ ಎಲ್ಲ ತೆಗಿಯೋಂಗಿಲ್ಲ. ಸೊ ಹಂಗಾಗಿ ನಾನು ಫೋಟೋ ವಿಡಿಯೋ ಎಲ್ಲ ಏನು ತೆಗಿಯೋಕ್ಕಾಗಿಲ್ಲ ಒಳಗಡೆ. ಇದು ಎಂಟ್ರೆನ್ಸು ದೇವಸ್ಥಾನದೊಳಗೆ. ಸೊ ಇಲ್ಲಿಂದ ಸ್ವಲ್ಪ ಒಳಗೋದ್ರೆ ದೇವರಿದೆ. ಅಲ್ಲಿ ವೈಕುಂಠ ಏಕಾದಶಿ ಇರೋದ್ರಿಂದ ಕರೆಂಟ್ ಎಲ್ಲ ತೆಗ್ದಿದ್ರು. ನಾವು ಬರೀ ದೀಪದ ಬೆಳಕಲ್ಲಿ ನೋಡ್ಕೊಂಬಂದ್ವಿ. ಇದು ಸ್ವಲ್ಪ ಒಂದು 10 ಹೆಜ್ಜೆ ಮುಂದೆ ಹೋದರೆ ಈ ಒಂದು ಕಲ್ಯಾಣಿ ಸಿಗುತ್ತೆ. ಈ ಕಲ್ಯಾಣಿ ಅಂತೂ ತುಂಬಾ ಚೆನ್ನಾಗಿದೆ. ಇದರಲ್ಲಿ ನೋಡೋಕ್ಕೆ ಮೀನುಗಳೆಲ್ಲ ಇದ್ದಾವೆ. ಆಮೇಲೆ ಈ ಕಲ್ಯಾಣಿಲಿ ಕೆಲವರು ಸ್ನಾನನೂ ಮಾಡ್ತಾರೆ. ಬಟ್ ಅಲ್ಲಿ ಅವತ್ತು ಯಾರೂ ಸ್ನಾನ ಮಾಡಲಿಲ್ಲ. ಈ ಥರ ಇದೆ ಈ ಕಲ್ಯಾಣಿಲಿ. ಹಾಗೆ ಇಲ್ಲಿ ಮೀನುಗಳೆಲ್ಲ ಸುಮಾರಿದೆ. ಮೀನು ನೋಡಿ ಇಲ್ಲಿ, ಬಟ್ ಅವು ಕಾಣಿಸಲ್ಲ ಅಷ್ಟು, ಅಂದರೆ ಸ್ವಲ್ಪ ಚಿಕ್ಕವಿದ್ದಾವೆ ಅಷ್ಟೇ ಮೀನುಗಳು. ನೋಡಿ ಇಲ್ಲಿ ಎಷ್ಟೊಂದಿದೆ. ಈ ಕೊಳ ತುಂಬಾ ಮೀನಿದೆ, ಎಷ್ಟೊಂದಿದೆ. ಹಾಗೆಯೇ ಈ ಕೊಳದ ಮಧ್ಯೆ ಈ ಥರ ಒಂದು ಚಿಕ್ಕದೊಂದು ಮಂಟಪ ಇದೆ. ಅದರ ಹಿಂದೆ ಒಂದು ವೆಂಕಟಾಪುರಿ ಅಂತ ಒಂದಿದೆ. ಸೊ ಈ ಒಂದು ಪ್ಲೇಸಲ್ಲಿ ಹಾಗೆಯೇ ಆ ಕೊಳದಲ್ಲಿ ಒಂದು ಸಣ್ಣ ಹಾವಿತ್ತು, ಅದನ್ನು ವೀಡಿಯೋ ಮಾಡಿದ್ದೀನಿ. ಹಾಗೆಯೇ ಇದು ಏನಿದೆ, ಇದು ನೆಕ್ಸ್ಟ್ ಬರೋಂಥದ್ದು. ಹಾಗೆ ಇದು ಏನಂತಂದರೆ ವೆಂಕಟಾಪುರಿ ಅಂತ. ಸೊ ವಿಷ್ಣುವಿನ ಅವತಾರ ಮತ್ತು
ವಿಷ್ಣು ಶ್ರೀನಿವಾಸ ಕಲ್ಯಾಣ ಇದೆಯಲ್ಲ, ಸೊ ಅದನ್ನು ಇಲ್ಲಿ ಒಂದು ಮೂರ್ತಿಗಳನ್ನೆಲ್ಲ ಮಾಡಿ ಅದೇ ಥರ ಯಾವ ಥರ ಆಯಿತು ಆ ಸನ್ನಿವೇಶಗಳು ಅದನ್ನೆಲ್ಲ ಇಲ್ಲಿ ಒಂದು ಮೂರ್ತಿಗಳನ್ನು ಮಾಡಿ, ಹಾಗೆಯೇ ವಿಷ್ಣುವಿನ ದಶಾವತಾರಗಳು ಎಲ್ಲನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನೀವು ಒಂದು ಸರಿನಾದ್ರು ನೋಡಲೇಬೇಕು ಇದನ್ನು. ಸೊ ಇದು ಬಂದ್ಬಿಟ್ಟು ಶ್ರೀನಿವಾಸ ಕಲ್ಯಾಣ, ಅದರದ್ದು ಒಂದು ಇದು ಏನು ಹೇಳ್ತಾರೆ, ಆ ಶ್ರೀನಿವಾಸ ಕಲ್ಯಾಣ ಯಾವ ರೀತಿ ಆಯಿತು ಅದನ್ನು ಇಲ್ಲಿ ಒಂದು ಈ ರೀತಿ ಮೂರ್ತಿಗಳೆಲ್ಲ ಮಾಡಿ ಆ ಒಂದು ಸನ್ನಿವೇಶನ ಸೃಷ್ಟಿಸಿ ಅದನ್ನು ತುಂಬ ಚೆನ್ನಾಗಿ ಅರ್ಥ ಆಗೋ ಥರ ಇಲ್ಲಿ ಒಂದು ಆ ರೀತಿ ಸನ್ನಿವೇಶಗಳನ್ನ ಸೃಷ್ಟಿ ಮಾಡಿದ್ದಾರೆ. ಸೊ ಇದು ಬಂದು ಮಹಾಲಕ್ಷ್ಮಿ ಬಂದು ಇಲ್ಲಿ ತಪಸ್ಸಿಗೆ ಕೂತಿರೋದು, ಹಾಗೆಯೇ ಶ್ರೀನಿವಾಸ ಭೂಮಿಗೆ ಬರೋದು, ಹಾಗೆ ಶ್ರೀನಿವಾಸ ಯಾವ ರೀತಿ ಕಷ್ಟಪಟ್ಟಿದ್ರೋ ಆವಾಗ ಭೂಮಿಗೆ ಬಂದು ಅದನ್ನೆಲ್ಲನೂ ತುಂಬ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ಸೊ ಮಕ್ಕಳಿಗೂ ನೀವು ತುಂಬಾ ಆರಾಮಾಗಿ ತೋರಿಸ್ಬೋದು, ನೀಟಾಗಿ ಅವರಿಗೂ ಅರ್ಥ ಆಗುತ್ತೆ. ಮಕ್ಕಳಿಗೆ ನಾವು ಏನು ಪಾಠ ಮಾಡ್ತೀವಿ ಅದು ಅರ್ಥ ಆಗೋಕ್ಕಿಂತ ಈ ರೀತಿ ನಾವು ಏನು ತೋರಿಸ್ತೀವಿ ಅದು ತುಂಬಾ ಬೇಗನೆ ತಲೆ ಹೋಗುತ್ತೆ ಅಂತ ಹೇಳ್ಬೋದು. ಈಗೆಲ್ಲ ಕೆಲವು ಅಂದರೆ ಆವಾಗೆಲ್ಲ ದೇವಸ್ಥಾನಕ್ಕೆ ಹೋಗೋದು, ಆಮೇಲೆ ಕತೆ ಹೇಳೋದು ಅವೆಲ್ಲ ಇರೋದು, ಈಗೆಲ್ಲ ಸ್ವಲ್ಪ ಅವೆಲ್ಲ ಕಮ್ಮಿ. ಸೊ ಮಕ್ಕಳಿಗೆ ನಮಗೆ ಗೊತ್ತಿರೋ ಅಷ್ಟು ಮಕ್ಕಳಿಗೆ ಗೊತ್ತಿಲ್ಲ ಈಗಿನ ಕಾಲದಲ್ಲಿ. ಸೊ ಈ ರೀತಿ ಎಲ್ಲ ನಾವು ತೋರಿಸಿದಾಗ ಅವ್ರ ತಲೆಯಲ್ಲಿ ಸ್ವಲ್ಪ ಉಳಿಯುತ್ತೆ, ಹಾಗೆಯೇ ಬೇಗ ಕೂಡ ಅರ್ಥ ಆಗುತ್ತೆ. ಇದು ಬಂದು ಶ್ರೀನಿವಾಸ ಕಲ್ಯಾಣ. ಇಲ್ಲಿವರೆಗೂ ಶ್ರೀನಿವಾಸನ ಕಲ್ಯಾಣ ಯಾವ ರೀತಿ ಆಯಿತು ಅದೆಲ್ಲನೂ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಸೊ ನೆಕ್ಸ್ಟ್ ಏನು ಅಂದರೆ ನೆಕ್ಸ್ಟ್ ಬಂದು ವಿಷ್ಣುವಿನ ಅವತಾರಗಳು. ವಿಷ್ಣು ಯಾವ ರೀತಿ ಅವತಾರ ತಾಳಿದರು, ಆಮೇಲೆ ಅವರ ಅವತಾರಗಳು ಯಾವ್ಯಾವು ಅಂತ ಇದರಲ್ಲಿ ತೋರಿಸಿದ್ದಾರೆ. ಆಮೇಲೆ ಶ್ರೀನಿವಾಸ ಕಲ್ಯಾಣ ಯಾವ ರೀತಿ ವಿಜೃಂಭಣೆ ಆಯಿತು, ಆಮೇಲೆ ಯಾವ್ಯಾವ ರೀತಿ ಡೆಕೋರೇಷನ್ ಮಾಡಿದರು ಅಂತ ಹೇಳಿ ತೋರಿಸಿದ್ದಾರೆ. ಸೊ ಇದು ಬಂದು ವಿಷ್ಣುವಿನ ಅವತಾರಗಳು. ಇದು ಮತ್ಸ್ಯ ಅವತಾರ, ಹಾಗೆಯೇ ಇದು ಬಂದು ಕೂರ್ಮ ಅವತಾರ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಇದು ನಮ್ಮ ಅಕ್ಕನ ಕ್ಲಾಸ್ಮೇಟು ಅಂದರೆ ಅವ್ರ ಫ್ರೆಂಡ್ ಅಂತ ಇದನ್ನೆಲ್ಲ ಏನಂತಾರೆ ಆರ್ಟ್ ಮಾಡಿರೋದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ನರಸಿಂಹ ಅವತಾರ. ಹಾಗೆ ನನ್ನ ಫ್ರೆಂಡ್ಸ್ ಹಿಂದೆನೂ ನಾನೊಂದು ಯೂಟ್ಯೂಬ್ ಚಾನಲ್ನ ನಾನು ಕ್ರಿಯೇಟ್ ಮಾಡಿದ್ದೆ, ಬಟ್ ಅದು ಏನೋ ಪ್ರಾಬ್ಲಮ್ ಆಗಿ ಸ್ಟಾಪ್ ಆಗಿದೆ. ಬಟ್ ಈ ಸರಿ ಆ ರೀತಿ ಆಗಲ್ಲ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಸಪೋರ್ಟ್ ಮಾಡಿ, ಹಾಗೆಯೇ ವೀಡಿಯೋನ ತುಂಬ ಫುಲ್ಲು ಲೆಂತಿಯಾಗಿ ನೋಡಿ, ನಿಮಗೂ ತುಂಬ ಖುಷಿ ಅನಿಸುತ್ತೆ, ಆಮೇಲೆ ಯೂಸ್ಫುಲ್ ಕೂಡ ಆಗುತ್ತೆ. ಯಾಕೆಂದರೆ ಇದ್ರ ಕಂಟಿನ್ಯೂ ನಾನು ಮತ್ತೆ ಇನ್ನು ನೆಕ್ಸ್ಟು ನಾವು ಎಲ್ಲಿ ಹೋಗಿದ್ವಿ ಅಂತ ನನ್ನ ಒಂದು ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಒಂದೇ ವಿಡಿಯೋ ಆದರೆ ಲೆಂತಿ ಆಗುತ್ತೆ ಅಂದ್ಬಿಟ್ಟು ನನಗೆ ಎಷ್ಟು ಬೇಕೋ ನಾನು ಅಷ್ಟನ್ನು ಇಲ್ಲಿ ಹಾಕಿದ್ದೀನಿ. ಇದು ಕಲ್ಕಿ ಅವತಾರ. ಸೊ ಇಷ್ಟು ವಿಷ್ಣು ಅವತಾರಗಳು. ಹಾಗೆಯೇ ಇದು ಬಂದು ಅಮೃತ ಕಡಿತಾರಲ್ಲ ಅದು ನೋಡಿ, ಈ ಕಡೆ ಇದೆ ರೈಟ್ ಸೈಡಲ್ಲಿ. ನೋಡೋ ಅಂಥದ್ದು ತುಂಬಾ ಇದೆ ಫ್ರೆಂಡ್ಸ್, ನೀವೆಲ್ಲ ಬಂದು ಡೈರೆಕ್ಟಾಗಿ ಒಂದ್ಸರಿ ನೋಡಿ. ಹಾಗೆ ಅಲ್ಲಿ ಕಬ್ಬಿನೆಲ್ಲ ನಾವು ಮಾರ್ತಾಯಿದ್ರು, ಕಬ್ಬಿನ ಜ್ಯೂಸು. ಸೊ ಎಲ್ಲರೂ ಕಬ್ಬಿನ ಜ್ಯೂಸನ್ನ ಕುಡಿದ್ವಿ. ಹಾಗೆ ಇಲ್ಲಿ ಒಂದು ಏನಂತಾರೆ, ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ, ಹಾಗೆ ಇದು ನಾಗಲೋಕ ಅಂತಾರಲ್ಲ ಆ ಥರ ಒಂದು ಇದನ್ನ ಮಾಡಿದ್ದಾರೆ. ಸೊ ಇದು ಇಲ್ಲಿ ಬಂದು ಬ್ರಹ್ಮ, ಹಾಗೆ ಇಲ್ಲಿ ವಿಷ್ಣು, ಆದರೆ ಅದಾದಮೇಲೆ ಹಿಂದೆ ಅಲ್ಲಿ ಮಹೇಶ್ವರನ ಇದು ಮಾಡಿದ್ದಾರೆ. ಸೊ ಮಕ್ಕಳಿಗಂತೂ ತುಂಬಾ ಎಂಜಾಯ್ ಮಾಡಿದ್ರು ಮಕ್ಕಳಂತೂ. ಈ ರೀತಿ ಆ ಕೊಳದಲ್ಲಿ ಕಾಲು ಹಾಕ್ಕೊಂಡು ಆಟ ಆಡೋದು. ಫಿಶ್ ಅಂತೂ ತುಂಬಾ ಇದೆ, ಚಿಕ್ಕ ಚಿಕ್ಕ ಮೀನು, ಬಟ್ ಆಳ ಇದೆ ಅಂತಾರೆ ಕಲ್ಯಾಣಿ. ಹಾಗೆಯೇ ಇಲ್ಲಿ ಆ ವೆಂಕಟಾಪುರಿ ಇದೆಯಲ್ಲ, ಅದರ ಒಂದು ಹೊರಭಾಗ ಬರ್ತೀವಲ್ಲ ಅಲ್ಲಿ ಈ ರೀತಿ ಒಂದು ಕೆತ್ತನೆ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಇದು ಭೂದೇವಿ ಶ್ರೀದೇವಿ ಅಂತ ಅನಿಸುತ್ತೆ. ಅದು ಮಧ್ಯದಲ್ಲಿರೋದು ತಿಮ್ಮಪ್ಪ. ಹಾಗೆಯೇ ಅಲ್ಲಿ ಹೋಟ್ಲು ಒಂದೋ ಎರಡೋ ಅಷ್ಟೇ ಫ್ರೆಂಡ್ಸ್. ನಾವೇ ಏನಾದರೂ ಒಂಚೂರು ಏನಾದರೂ ನಮಗೆ ಬೇಕಂತಂದರೆ ನಾವು ಸ್ವಲ್ಪ ಏನಾದರೂ ಟಿಫನ್ ಏನಾದರೂ ತೊಗೊಂಡೋಗ್ಬೋದು. ನಾವಿಲ್ಲಿ ಚಿತ್ರಾನ್ನ ತೊಗೊಂಡೋಗಿದ್ವಿ.
ಚಿತ್ರಾನ್ನ ಪುಳಿಯೋಗರೆ ತೊಗೊಂಡೋಗಿದ್ವಿ. ಅದೇನೇ ಹೇಳಿದ್ರಿ, ನಾವು ಹೊರಗಡೆ ತಿಂತೀವಲ್ಲ ಅದರಷ್ಟು ನಾವು ಒಳಗೆ ಮನೇಲಿ ಮಾಡ್ಕೊಂಡು ತಿನ್ನೋಷ್ಟು ಟೇಸ್ಟ್ ಬರೋಲ್ಲ. ಹೊರಗಡೆ ಅಷ್ಟು ಚೆನ್ನಾಗಿರುತ್ತೆ. ಅದು ಏನೇ ಆಗಲಿ, ಅದು ನಾವು ಎಷ್ಟೇ ಹಂಚ್ಕೊಂಡು ತಿನ್ನೋದಿರಲಿ, ನಾವು ಹೊರಗಡೆ ತಿಂದರೆ ಅದರ ರುಚಿನೇ ಬೇರೆ ಅನಿಸುತ್ತೆ. ಹಾಗೆ ನಾವು ಮಧ್ಯಾಹ್ನ ಆಲ್ರೆಡಿ 1 ಗಂಟೆ ಮೇಲೆ ಆಗಿತ್ತು. ಸೊ ತಿಂಡಿ ಎಲ್ಲ ತಿಂದ್ಕೊಂಡು ನಾವು ಹೊರಟ್ವಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.